ಅರಮನೆ ಮೈದಾನದ ವಿಚಾರವಾಗಿ ಸರ್ಕಾರ ಹಾಗೂ ರಾಜ ಮನೆತನದ ಜಟಾಪಟಿ 3,300 ಕೋಟಿ ಟಿಡಿಆರ್ ಹಣ ಕಟ್ಟೋಕೆ ಸಚಿವ ಸಂಪುಟದ ತೀರ್ಮಾನ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಡೆಪಾಸಿಟ್ ಮಾಡೋಕೆ ತೀರ್ಮಾನ 3,300 ಕೋಟಿ ಟಿಡಿಆರ್ ಹಣ ಕಟ್ಟೋಕೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಡೆಪಾಸಿಟ್ ಮಾಡೋಕೆ ತೀರ್ಮಾನ ವಿವಾದದ ಮೂಲ ಅರ್ಜಿ ಇತ್ಯರ್ಥ ಆಗುವವರೆಗೂ ಟಿಡಿಆರ್ ಬಳಸುವಂತಿಲ್ಲ ಈ ಷರತ್ತಿನೊಂದಿಗೆ ಟಿಡಿಆರ್ ಹಣ ಡೆಪಾಸಿಟ್ ಮಾಡಲು ಸರ್ಕಾರದ ನಿರ್ಧಾರ ನ್ಯಾಯಾಂಗ ನಿಂದನೆಯಿಂದ ತಪ್ಪಿಸಿಕೊಳ್ಳೋಕೆ ಅನಿವಾರ್ಯವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅರಮನೆ ಮೈದಾನದ ವಿಚಾರವಾಗಿ ಸರ್ಕಾರ ಹಾಗೂ ರಾಜ ಮನೆತನದ ಜಟಾಪಟಿ 3,300 ಕೋಟಿ ಟಿಡಿಆರ್ ಹಣ ಕಟ್ಟೋದಕ್ಕೆ ಸಚಿವ ಸಂಪುಟದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಡೆಪಾಸಿಟ್ ಮಾಡೋಕೆ ತೀರ್ಮಾನ ಕೈಗೊಳ್ಳಲಾಗಿದೆ ವಿವಾದದ ಮೂಲ ಅರ್ಜಿ ಇತ್ಯರ್ಥ ಆಗೋವರೆಗೂ ಟಿಡಿಆರ್ ಬಳಕೆ ಮಾಡುವಂತಿಲ್ಲ ಈ ಷರತ್ತಿನೊಂದಿಗೆ ಟಿಡಿಆರ್ ಹಣ ಡೆಪಾಸಿಟ್ ಮಾಡಲು ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ ನ್ಯಾಯಾಂಗ ನಿಂದನೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅನಿವಾರ್ಯವಾಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅರಮನೆ ಮೈದಾನದ ವಿಚಾರವಾಗಿ ಸರ್ಕಾರ ಹಾಗೂ ರಾಜ ಮನೆತನದ ಜಟಾಪಟಿ ಸಂಬಂಧ ಸಂಪುಟದಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಸುಖೇಶ್ ಸದ್ಯ ಈಗ ಏನು ಟಿಡಿಆರ್ ಹಣ ಕಟ್ಟೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ ಈಗ ಸಂಪುಟದಲ್ಲಿ ಇನ್ನು ಏನೇನೆಲ್ಲ ಡಿಸಿಷನ್ ತಗೊಂಡಿದ್ದಾರೆ ಈ ವಿಚಾರವಾಗಿ ಅರ್ಪಿತಾ ಪ್ರಮುಖವಾಗಿ ಅರಮನೆ ಮೈದಾನದ ವಿಚಾರದಲ್ಲಿ ಮತ್ತು ಸರ್ಕಾರದ ನಡುವೆ ನಡೀತಾ ಇದ್ದಂತ ಜಟಾಪಟಿ ಒಂದು ಹಂತದಲ್ಲಿ ಟಿಡಿಆರ್ ಕಟ್ಟಲೇಬೇಕು ಅಂತ ಸೂಚನೆ ಕೊಟ್ಟ ಹೊರತಾಗಿ ಕೂಡ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿತ್ತು ಅಂದ್ರೆ ನಾವೇನ್ ತೀರ್ಮಾನ ಕೈಗೊಳ್ತೀವಿ ಅಥವಾ ನಾವು ಆ ಪ್ರಾಜೆಕ್ಟ್ ನ ಕೈ ಬಿಡ್ತೀವಿ ಅಲ್ಲಿ ಜಾಗವನ್ನು ವಶ ಪಡೆಯುವಂಥದ್ದು ಹೀಗೆ ಆದ್ರೆ ಅದು ಸ್ವಲ್ಪ ತಡವಾಯಿತು ಅನ್ನುವಂತ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಮೊದಲು ಟಿಡಿಆರ್ ಹಣವನ್ನ ಪಾವತಿಸಿ ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿತ್ತು ಮತ್ತು ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಆಗುವಂತ ಸಾಧ್ಯತೆ ಇತ್ತು ಅಕಸ್ಮಾತ್ ಸರ್ಕಾರ ಇನ್ನೂ ತಡ ಮಾಡಿದ್ರೆ ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಪ್ರಮುಖವಾದ ತೀರ್ಮಾನ ಕೈಗೊಂಡಿರುವಂತದ್ದು ರಾಜಮನೆತನಕ್ಕೆ ಕೊಡಬೇಕು ಅಂತ ಏನು ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿತ್ತು ಟಿಡಿಆರ್ ಮೊತ್ತವಾಗಿ 3,300 ಕೋಟಿ ಆ ಹಣವನ್ನ ಸುಪ್ರೀಂ ಕೋರ್ಟ್ ಮೂಲಕವಾಗಿ ಡೆಪಾಸಿಟ್ ಮಾಡುವಂತದ್ದು ಮತ್ತೆ ಷರತ್ತಿನೊಂದಿಗೆ ಅಂದ್ರೆ ಮೂಲ ಅರ್ಜಿ ಇತ್ಯರ್ಥವಾದ ನಂತರದಲ್ಲಿ ಎಲ್ಲವೂ ಕೂಡ ಅಂತಿಮವಾಗೋದಾಗಿದ್ರಿಂದ ಸಹಜವಾಗಿ ಮೂಲ ಅರ್ಜಿ ಇತ್ಯರ್ಥದವರೆಗೂ ಕೂಡ ಟಿಡಿಆರ್ ಹಣವನ್ನು ಬಳಸಿಕೊಳ್ಳಬಾರದು ಅನ್ನುವ ಷರತ್ತಿನೊಂದಿಗೆ ನಾವು ಹಣವನ್ನು ಇಡ್ತೀವಿ ಅನ್ನುವಂತ ರೀತಿಯಲ್ಲಿ ಸಂಪುಟದ ಒಪ್ಪಿಗೆಯನ್ನು ಪಡೆದಿರುವಂತದ್ದು ಅರ್ಪಿತಾ ಧನ್ಯವಾದ ಸುಖೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ